ಹೊಣೆ. ಇದಕ್ಕೆ ನೇರ ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಇವರೇ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ನಿಮ್ಮ ವಾಹಿನಿ ಮುಖಾಂತರ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇವರು ಏನು ಭದ್ರತೆ ಇಲ್ಲದೇ ಒಂದು ಕಾರ್ಯಕ್ರಮವನ್ನು ಈ ರೀತಿ ಪ್ಲ್ಯಾನ್ ಮಾಡೋದು ತುಂಬ ಕಷ್ಟ. ಈ ಒಂದು 18 ವರ್ಷದಿಂದ ನಾವು ಕಪ್ಪೊಡ್ದಿಲ್ಲ ಅನ್ನೋ ಒಂದು ಜನರಲ್ಲಿ, ಅಭಿಮಾನಿಗಳಲ್ಲಿ ಉತ್ಸಾಹ ಜಾಸ್ತಿ ಇದ್ದಾಗ ಈ ಕಾರ್ಯಕ್ರಮ ಮಾಡಿದ್ರೆ ಕ್ರೌಡ್ ಸೇರುತ್ತೆ ಅನ್ನೋದು ಮನವರಿಕೆ ಇರಬೇಕಾಯ್ತು ಸರ್ಕಾರಕ್ಕೆ. ಈ ಸರ್ಕಾರ ಅದನ್ನು ಧೋರಣೆ ಮಾಡಿ ಈ ಒಂದು ಬೇಕಾಬಿಟ್ಟಿ ಕಾರ್ಯಕ್ರಮ ಮಾಡಲಾಗಿ ಇವತ್ತು ಬಂದಿದೆ. ನಮ್ಮ ರಾಜ್ಯದಲ್ಲಿ 11 ಜನ ಬಡವರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ತಂದೆ ತಾಯಿಗಳು ಸತ್ತೋಗಿದ್ದಾರೆ, ಮಕ್ಕಳುಗಳು ಸತ್ತೋಗಿದ್ದಾರೆ ತಂದೆ ತಾಯಿಗಳಿಗೆ. ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಅಂತ ನಾನು ಹೇಳ್ತೀನಿ. ಹೆಂಗೆ ಸರ್, ಒಬ್ಬೊಬ್ಬರು ಮಕ್ಕಳು ಇರ್ತಾರೆ, ಈ ಥರದೊಂದು ಇನ್ಸಿಡೆಂಟಲ್ಲಿ ಯಾವುದೇ ಕಾರಣ ಇಲ್ಲದೆ ಅನ್ಯಾಯ ಥರ ಸತ್ತು ಹೋದು ಅಂದರೆ ಹೆಂಗೆ ಸಹಿಸ್ಕೊಳಕ್ಕಾಗುತ್ತೆ ಎತ್ತವರು? ಸರ್, ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಒಬ್ಬೊಬ್ಬರೇ ಮಕ್ಕಳಿರ್ತಾರೆ. ಆ ಮಕ್ಕಳಿಂದನೇ ನಮ್ಮ ಭವಿಷ್ಯ ಅಂತ ಕನಸುಗಳನ್ನ ಕಾಣ್ತಾ ಇರ್ತಾರೆ. ಅವ್ರನ್ನ ಎಜುಕೇಷನ್ ಕೊಡಿಸಿ ಅವರಿಂದ ನಾವು ಮುಂದೆ ಚೆನ್ನಾಗಿರೋಣ ಅನ್ನೋ ಒಂದು ಭಾವನೆನ ಇಟ್ಕೊಂಡು ಅವ್ರನ್ನ ಸಾಲ ಸೂಲ ಮಾಡಿ ಊರಿಂದ ಊರಿಗೆ ಹೋಗಿ ಅವರು ದುಡ್ದು ಕೂಲಿ ಮಾಡಿ ಮಕ್ಕಳನ್ನ ಓದಿಸಿರ್ತಾರೆ. ಇಂಥ ಒಂದು ಕನ್ಸೆಪ್ಟ್ ಕಂಡಂಥ ತಂದೆ ತಾಯಿಗಳಿಗೆ ಈ ಸರ್ಕಾರ ಒಂದು ಭದ್ರತೆಯನ್ನು ಕೊಡದಲ್ಲೇ ಈ ಥರ ಮಾಡಿರೋದು ತುಂಬ ಅಕ್ಷಮ್ಯ ಅಪರಾಧ. ಸರ್, ಇವರು ಯಾವಾಗ ಬೆಂಗಳೂರಿಗೆ ಹೋಗಿದ್ರು ಸರ್? ಏನು ಸಲುವಾಗಿ ಹೋಗಿದ್ರು ಅಂತ? ಸರ್, ಮಕ್ಕಳು ಎಜುಕೇಷನ್ಗೋಸ್ಕರನೇ ಇವರು ಬೆಂಗಳೂರಿಗೆ ಹೋಗಿದ್ದು. ಸುಮಾರು 20 ವರ್ಷ ಆಯಿತು ಅವರು ಬೆಂಗಳೂರಿಗೆ ಹೋಗಿ. ಎಷ್ಟು ಜನ ಮಕ್ಕಳು ಸರ್ ಇವರಿಗೆ? ಒಂದು ಗಂಡು ಒಂದು ಹೆಣ್ಣು ಸರ್. ಹೇಗೆ ಸರ್ ಇದು ಪರಿಹಾರದೆಲ್ಲ ಯಾವ ಥರ ಏನು ಇತ್ತು? ಪರಿಹಾರ ಏನು ಸರ್, ರಾಜ್ಯ ಸರ್ಕಾರ ಇವತ್ತು ನಾವು 10 ಲಕ್ಷ ಕೊಡ್ತೀವಿ ಅಂತಾರೆ. 10 ಲಕ್ಷ ತೊಗೊಂಡು ಏನು ಮಾಡ್ತಾರೆ? ಬೇಡ, ಮಕ್ಕಳನ್ನ ತಂದು ಕೊಡೋಕ್ಕಾಗುತ್ತಾ? ತಂದೆ ತಾಯಿ ತಂದು ಕೊಡೋಕ್ಕಾಗುತ್ತಾ? ಇಲ್ಲ ಅವ್ರಿಗೆ ಅವನೇ ಬದುಕಿ ಎಷ್ಟು ದುಡಿತಿದ್ದ? ಈಗ ಎಷ್ಟು ದುಡ್ಡು ಕೊಟ್ಟರು ಒಂದು ಜೀವ ತಂದು ಕೊಡೋಕ್ಕಾಗಲ್ಲ. ಮತ್ತು ಇದಕ್ಕೆಲ್ಲ ಒಂದು ಕಾರಣ IPL ಅನ್ನೋ ಒಂದು ಭೂತ. ಈ IPLನ ಟೀಮ್ ಆಗಲಿ, ನಮ್ಮ RCB ಟೀಮ್ ಆಗಲಿ, ಈ ಒಂದು ಸತ್ತ ಕುಟುಂಬಕ್ಕೆ ಅವ್ರು ಏನು ನೆರವನ್ನು ಕೊಡ್ತಾ ಇದ್ದಾರೆ ಮತ್ತು ಅವ್ರಿಗೇನು ಭರವಸೆನ ಕೊಟ್ಟಿದ್ದಾರೆ, ಏನು ಇದುವರೆಗೂ ಏನು ಕೊಟ್ಟಿಲ್ಲ. 1,000 ಕೋಟಿ ಆದಾಯ ಮಾಡ್ಕೊತಾ ಇದ್ದಾರೆ. ಸರ್, ಬೆಟ್ಟಿಂಗಿಗೂ ಕೂಡ ಸಾಕಷ್ಟು ಜನ ಸತ್ತೋಗ್ತಾರೆ ಸರ್. ಬೆಡ್ಡಿಂಗ್ ಕಟ್ತಾರೆ, ಆನ್ಲೈನ್ ಬೆಡ್ಡಿಂಗ್ ಮಾಡ್ತಾರೆ, ನೇಣು ಹಾಕೊಂಡು ಸಾಯ್ತಾ ಇದ್ದಾರೆ, ವಿಷ ಕೊಟ್ಟು ಸಾಯ್ತಾ ಇದ್ದಾರೆ. ತಂದೆ ತಾಯಿಗಳು ಆ ರೀತಿಯಲ್ಲೂ ಮಕ್ಕಳನ್ನ ಕಳ್ಕೊತಾ ಇದ್ದಾರೆ. ನೋಡಿದ್ರೆ ಈ ಥರ ನೋಡಿದ್ರೆ ಇದು ದುರ್ಘಟನೆ. ಅದು ಘಟನೆ ಆದರೆ ಇದು ದುರ್ಘಟನೆ ಆಗಿದೆ ಇವತ್ತು. ಕೊನೆಗೆ RCB ಮ್ಯಾನೇಜ್ಮೆಂಟ್ಗೆ ನೀವೇನು ಡಿಮ್ಯಾಂಡ್ ಮಾಡ್ತೀವಿ ಸರ್? RCB ಡಿಮ್ಯಾಂಡ್ಮೆಂಟ್ಗೆ ಪ್ರತಿಯೊಂದು ಸತ್ತಿರೋ ಕುಟುಂಬಕ್ಕೆ ಮತ್ತು ಇವತ್ತೇನು 25 ಜನ ICU ವಾರ್ಡ್ನಲ್ಲಿದ್ದಾರೋ ಅವ್ರಿಗೆಲ್ಲ ತಲಾ 50 ಲಕ್ಷ ಕೊಡಬೇಕು. ಮತ್ತು ರಾಜ್ಯ ಸರ್ಕಾರನೂ 50 ಲಕ್ಷ ಕೊಡಬೇಕು ಅಂತ ನಾನು ನಿಮ್ಮ ವಾಹಿನಿ ಮುಖಾಂತರ ಡಿಮ್ಯಾಂಡ್ ಮಾಡ್ತೀನಿ ಸರ್. ಈಗ ಅಭಿಮಾನ ಇರಬೇಕು. ನಮ್ಮ ಜನಗಳಲ್ಲಿ, ನಮ್ಮ ಯುವಕರಲ್ಲೂ ಸಹ ನಾನು ಹೇಳ್ದೊಂದಂದರೆ ಅಭಿಮಾನ ಇರಬೇಕು, ದುರಾಭಿಮಾನ ಇರಬಾರ್ದು. ಅಭಿಮಾನ ಅನ್ನೋದು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾರು ಈ ಥರ ಕ್ರೌಡ್ನಲ್ಲಿ ಮಧ್ಯೆ ಹೋಗಿ ಅಭಿಮಾನ ತೋರ್ಸೋಕೆ ಹೋಗಿ ಈ ಥರ ಜೀವ ಕಳ್ಕೊಂಡು ತಂದೆ ತಾಯಿಗಳಿಗೆ ನೋವು ಕೊಡಬಾರ್ದು.